ಪ್ರೀತಿಯ ದೇವಜನರೇ, ಈ ಹೊತ್ತಿನ ದೇವರ ವಾಕ್ಯದ ಒಂದು ಮಾತು ಮತ್ತಾಯನ ಸುವಾರ್ತೆ 26ನೇ ಸಂಧಿ 14ರಿಂದ 16 ವಚನ. ಮತ್ತಾಯನ ಸುವಾರ್ತೆ 26ನೇ ಸಂಧಿ 14ರಿಂದ 16 ವಚನ. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನೆಂಬವನು ಮಹಾಯಾಜಕರ ಬಳಿಗೆ ಹೋಗಿ, ನಾನು ಅವನು ನಿಮಗೆ ಇಡುಕೊಟ್ಟರೆ ನನಗೇನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ರೂಪಾಯಿ ತೂಗಿ ಕೊಟ್ಟರು. ಅಂದಿನಿಂದ ಅವನು ಆತನನ್ನು ಇಡುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು. ಈ ಹೊತ್ತಿನ ಧ್ಯಾನ ಯೇಸುವನ್ನು ಇಡುಕೊಳ್ಳುವಲ್ಲಿ ಯೂದನ ಒಪ್ಪಂದ. ಯೂದನು ಯೇಸುವಿನ ಶಿಷ್ಯನಾಗಿದ್ದನು, ಆಪ್ತರಲ್ಲಿ ಒಬ್ಬನಾಗಿದ್ದನು. ಯಾವಾಗಲೂ ಯೇಸುವಿನ ಜೊತೆಯಲ್ಲೇ ಇರುತ್ತಿದ್ದನು. ಒಂದೆಡೆ ಖಜಾಂಜಿ ಕೂಡ ಆಗಿದ್ದನು. ತುತ್ತನ್ನು ತಿನ್ನುವಾಗಲೂ ಕೂಡ ಸಮೀಪದಲ್ಲೇ ಇರುತ್ತಿದ್ದನು. ಅಂಥ ವ್ಯಕ್ತಿಗೆ ಯೇಸುವಿಗೆ ದ್ರೋಹ ಮಾಡುವಂತ ಮನಸ್ಸು ಬರ್ತಿತ್ತ? ಈ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತದೆ. ತಾನು ನಿನ್ನ ಜೊತೆಯಲ್ಲೇ ಇದ್ದೇನೆಂದು ಹೇಳಿ ಕೈ ಕೊಡುವಂತ ವ್ಯಕ್ತಿಯಾಗಿ ಕಂಡು ಬರ್ತಾನೆ. ಒಂದು ರೀತಿಯಲ್ಲಿ ಪ್ರಿಯರೇ, ಆತನು ಗುರುದ್ರೋಹ ಇಲ್ಲವೇ ಮಿತ್ರದ್ರೋಹ ಮಾಡಿದನ. ಈ ಸುವಾರ್ತೆ ಮತ್ತು ಬೇರೆ ಸುವಾರ್ತೆಗಳಲ್ಲಿ ಕೂಡ ಯೂದನ ಒಪ್ಪಂದದ ಜೊತೆಯಲ್ಲಿ ಒಂದು ಸ್ತ್ರೀಯ ಕಥೆ ಕೂಡ ಬರ್ತದೆ. ಆ ಸ್ತ್ರೀಯ ಕಥೆಗೂ ಯೂದನ ಒಪ್ಪಂದಕ್ಕೂ ಏನಾದರೂ ಸಂಬಂಧ ಇದೆಯಾ? ಒಂದನೇದಾಗಿ ಆ ಸ್ತ್ರೀ ಮರಿಯಳು ಎಂಬುದಾಗಿ ಹೇಳ್ತದೆ. ಆ ಮರಿಯಳು ಶ್ರೇಷ್ಠ ಬೆಳೆಯುಳ್ಳ ತೈಲವನ್ನು ಸ್ವಾಮಿಯ ಪಾದದ ಕೆಳಗೆ ಹಾಕ್ತಾಳೆ. ಯಾಕಂದ್ರೆ ಎಲ್ಲ ಬೆಳೆಯ ವಸ್ತುಗಳಲ್ಲಿ ಹಣವಾಗಲಿ ಅಥವಾ ಇನ್ನಿತರ ಯಾವುದೇ ಆಗಲಿ ಅದು ನನ್ನ ಸ್ವಾಮಿಯ ಪಾದಕ್ಕೆ ಸಮ. ಆ ರೀತಿಯಲ್ಲಿ ಯೇಸುವಿಗೆ ಅವಳು ಶ್ರೇಷ್ಠವಾದಂಥ ಒಂದು ಸ್ಥಾನವನ್ನು ಕೊಡ್ತಾಳೆ. ಯೇಸುವೆ ಶ್ರೇಷ್ಠ, ಉಳಿದೆಲ್ಲ ನನಗೆ ಕಸ ಎನ್ನುವ ರೀತಿಯಲ್ಲಿ ಮರಿಯಳು ನೆನೆಸ್ತಾಳೆ. ಆದರೆ ಯೂದನಿಗೆ ಹಣದ ಒಪ್ಪಂದವೇ ಶ್ರೇಷ್ಠವಾಗಿತ್ತು. ಯೇಸುವಿಗಿಂತಲೂ ಆ ಹಣ ಆತನಿಗೆ ಪ್ರಾಮುಖ್ಯವಾಗಿತ್ತು. ಅದರಿಂದ ಈ ಸ್ತ್ರೀ, ನಿನ್ನ ಹಣ ಅದು ನನ್ನ ಸ್ವಾಮಿಯ ಪಾದಕ್ಕೆ ಸಮ ಎನ್ನುವಂತ ರೀತಿಯಲ್ಲಿ ಯೇಸುವನ್ನು ಶ್ರೇಷ್ಠವಾಗಿ ಅವಳು ಸ್ಥಾನ ಕೊಡ್ತಾಳೆ. ಅದರಲ್ಲಿ ಎರಡನೇದಾಗಿ, ಕೆಲವು ಸುವಾರ್ತೆಯಲ್ಲಿ ಆ ಸ್ತ್ರೀ ತನ್ನ ಕೂದಲನ್ನು ಬಿಚ್ಚುತ್ತಾಳೆ ಎಂಬುದಾಗಿದೆ. ಅಂದ್ರೆ ಒಂದು ಯಹೂದ್ಯ ಸ್ತ್ರೀ ಗಂಡನ ಜೊತೆಲಿರುವಾಗ ಮಾತ್ರ ತನ್ನ ಕೂದಲನ್ನು ಬಿಚ್ಚುತ್ತಾಳೆ. ಇಲ್ಲಿ ಮರಿಯಳು ಯೇಸುವಿಗೆ ತನ್ನ ಕೂದಲನ್ನು ಬಿಚ್ಚಿ ಪಾದಕ್ಕೆ ಎಣ್ಣೆಯನ್ನು ಹಚ್ಚುತ್ತಾಳೆ. ಅಂದ್ರೆ ಯೇಸುವಿಗೆ ದೊಡ್ಡ ವ್ಯಕ್ತಿಯ ಸ್ಥಾನವನ್ನು ನೀಡ್ತಾಳೆ. ಆದರೆ ಯೂದನ ಒಪ್ಪಂದ ಯೇಸು ಅವನ ದೃಷ್ಟಿಯಲ್ಲಿ ಮುಖ್ಯವಲ್ಲ, ಹಣಕ್ಕೆ ಮುಖ್ಯವಾದ ಸ್ಥಾನ ನೀಡ್ತಾನೆ. ಹಣ ಮುಖ್ಯವಾಗಿದೆ ಎಂಬುದಾಗಿ ಆತ ನೆನೆಸ್ತಾನೆ. ಹಣ ದೊಡ್ಡದಾಯಿತು ಅವನ ಜೀವನದಲ್ಲಿ. ಅವನು ಹಣದ ಆಳಾಗಿದ್ದ. ಅದರಿಂದ ಒಪ್ಪಂದವೇ ಅವನಿಗೆ ಶ್ರೇಷ್ಠವಾಗಿತ್ತು. ಹಾಗಾದ್ರೆ ಯೂದನ ಒಪ್ಪಂದಕ್ಕೆ ಕಾರಣಗಳೇನು? 3 ಕಾರಣಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ನಾನು. ಒಂದು, ಯೂದನಿಗೆ ಹಣದ ಆಶೆ ಇತ್ತು. ನಾವು ಕೆಲವು ಸಲ ಯೂದನ ರೀತಿಯಲ್ಲಿ ಹಣದ ಆಶೆಗಾಗಿ ಅಥವಾ ಸ್ಥಾನಮಾನದ ಆಶೆಗಾಗಿ ಕ್ರಿಸ್ತಿಯ ಮೌಲ್ಯಗಳನ್ನು, ನಿಯಮಗಳನ್ನು ಗಾಳಿಗೆ ತೂರುವಂತ ಆಲೋಚನೆ ಮಾಡ್ತೀವಿ ನಾವು. ನಿಯಮ ಮುಖ್ಯವಲ್ಲ, ಬದಲು ಹಣವೇ ಮುಖ್ಯವೆಂಬುದಾಗಿ, ಮೌಲ್ಯಗಳು ಮುಖ್ಯ ಅಲ್ಲ, ಹಣವೇ ಮುಖ್ಯವೆಂಬುದಾಗಿ ಆತನ ಜೀವನದಲ್ಲಿ ಇತ್ತು. ಕೆಲವು ಸಲ ಸನ್ನಿವೇಶ ಸಂದರ್ಭಗಳು ಬಂದಾಗ ನಾವು ಕ್ರಿಸ್ತಿಯ ಮೌಲ್ಯಗಳನ್ನು ಬಿಟ್ಟು ಕ್ರಿಸ್ತನನ್ನು ವಿರೋಧಿಸಿಕೊಂಡು ನಮ್ಮ ಆಲೋಚನೆ ನಾವು ಮಾಡ್ತೇವೆ. ಅದರಿಂದ ಕೆಲವು ಸಲ ನಾವು ಆಶೆಗಳಿಗೆ ಬಲಿ ಬೀಳ್ತೇವೆ ನಾವು. ಇನ್ನು ಎರಡನೇದಾಗಿ, ಯೂದನಿಗೆ ಯೇಸು ಅವರನ್ನು ಸೋಲಿಸಿ ಬರುತ್ತಾನೆ ಎನ್ನುವಂತ ಆಲೋಚನೆ ಮಾಡ್ತಾನೆ. ಯಾಕಂದ್ರೆ ಯೇಸುವಿಗೆ ಧೈರ್ಯ ಇತ್ತು, ಸಾಮರ್ಥ್ಯ ಇತ್ತು.
ಜನಸ್ತೋಮನ ಆಕರ್ಷಿಸುವಂತ ಗುಣ ಇತ್ತು, ಮಹತ್ಕಾರ್ಯ ಮಾಡುವಂತ ಶಕ್ತಿ ಇತ್ತು. ಸೊ ಆದ್ರಿಂದ ಯೇಸು ಅವರನ್ನೆಲ್ಲ ಸೋಲಿಸಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಆತನು ಆಲೋಚಿಸ್ತಾನೆಂಬುದಾಗಿ ಯೂದ ಆಲೋಚನೆ ಮಾಡ್ತಾನೆ. ನಾವು ಕೆಲವು ಸಲ ದೇವರ ಆಲೋಚನೆ ನಮ್ಮ ಆಲೋಚನೆಗೆ ಸರಿದೂಗಿಸ್ತೇವೆ, ಅಥವಾ ಕೆಲವು ಸಲ ನಮ್ಮ ಯೋಚನೆಯಂತೆ ದೇವರು ಕಾರ್ಯ ಮಾಡಬೇಕೆಂಬುದಾಗಿ ಆಲೋಚಿಸ್ತೇವೆ. ಅಂದ್ರೆ ಪ್ರಿಯರೇ, ದೇವರ ಆಲೋಚನೆಗೆ ಮೊದಲ ಸ್ಥಾನ ನಾವು ಕೊಡುವಂಥದ್ದು ಬಹಳ ಮುಖ್ಯ. ಕೊನೆಯದಾಗಿ ಯೂದನು ಯೇಸುವಿನ ಅರ್ಥ ಮಾಡುವಲ್ಲಿ ವಿಫಲನಾಗ್ತಾನೆ. ಯೇಸುವಿನ ಗುಣ ಶ್ರೇಷ್ಠವಾದಂಥ ಗುಣ. ಮರಿಯಳ ಜೀವನದಲ್ಲಿ ಅವಳ ಕಾರ್ಯವನ್ನು ಆತನು ಮೆಚ್ಚುತ್ತಾನೆ ಮತ್ತು ಅವಳನ್ನು ಪ್ರೀತಿಸ್ತಾನೆ. ಕೊನೆಯ ಗಳಿಗೆಯಲ್ಲಿ ಅವಳಿಗೆ ಆತನು ಕಾಣಿಸ್ತಾನೆ. ಹಾಗೆ ಯೂದನನ್ನು ಕೂಡ ಯೇಸು ತುಂಬಾ ಪ್ರೀತಿಸ್ತಾನೆ. ಒಂದು ದಿನವೂ ಕೂಡ ಆತನಿಗೆ ಬೈಲಿಲ್ಲ, ಗದರಿಸಲಿಲ್ಲ. ಯೂದನನ್ನು ಎಲ್ಲರಂತೆ ಯೇಸು ಪ್ರೀತಿಸ್ತಾನೆ. ದ್ರೋಹಿಯಾಗಿದ್ರು ಕೂಡ ಆತನು ಪ್ರೀತಿಸ್ತಾನೆ. ಪೇತ್ರನ್ನು ಪ್ರೀತಿಸ್ತಾನೆ, ಪೌಲನನ್ನು ಪ್ರೀತಿಸ್ತಾನೆ. ತಂದೆಯವರಿಗೆ ಕ್ಷಮಿಸಿ ಎಂಬುದಾಗಿ ಹೇಳಿ ಇಡೀ ಲೋಕದ ಜನರನ್ನು ಆತನು ಪ್ರೀತಿಸ್ತಾನೆ. ದ್ರೋಹ ಮಾಡಿದ್ರು, ಮರೆತರು, ಆತ ನಮ್ಮನ್ನು ಪ್ರೀತಿಸ್ತಾನೆ. ಪ್ರಿಯರೇ, ನಾವು ಯೇಸುವನ್ನು ಮರೀತಾ ಇದ್ದೇವ? ಪ್ರಶ್ನೆ ಹಾಕ್ಬೇಕು. ಒಂದು ಘಟನೆ ಹೇಳಿ ನಾನು ಮುಗಿಸ್ತೇನೆ. ಒಬ್ಬ ಮಿಷನರಿ ಬೇರೊಂದು ದೇಶಕ್ಕೆ ಹೋಗಿ ಸುವಾರ್ತೆ ಸಾರಬೇಕೆಂಬುದಾಗಿ ಹೋಗ್ತಾನೆ. ಆತನ ಪತ್ನಿ ಮತ್ತು ಇಬ್ಬರು ಮಕ್ಕಳು ಅಲ್ಲಿ ಹೋಗಿ ಸುವಾರ್ತೆಯನ್ನು ಸಾರ್ತಾನೆ. ಅದು ಜನ ಯಾರು ಕೂಡ ಯೇಸು ನಂಬ್ತಾ ಇಲ್ಲ, ಕೇಳ್ತಾ ಇಲ್ಲ. ಆ ಸಮಯದಲ್ಲಿ ಆತನಿಗೆ ಬಹಳ ಬೇಸರ ಆಗ್ತದೆ. ಆದ್ರೆ ಅವನ ಮನೆಗೆ ಒಬ್ಬ ಚಿಕ್ಕ ಬಾಲಕ ಬರ್ತಾನೆ. ಅವನ ಮನೆಯ ಎಲ್ಲ ಕೆಲಸಕ್ಕೋಸ್ಕರವಾಗಿ ಬರ್ತಾನೆ. ಆ ಬಾಲಕನಿಗೆ ಆತನ ಪತ್ನಿ ಸುವಾರ್ತೆಯನ್ನು ಸಾರ್ತಾಳೆ. ಅವನು ಕೇಳ್ತಾನೆ ಸುವಾರ್ತೆಯನ್ನು. ಕೆಲವು ದಿನಗಳ ನಂತರ ಆತನ ಪತ್ನಿ ಮತ್ತು ಮಗ ಅವರಿಬ್ಬರು ಸಾಯ್ತಾರೆ, ಕಾಯಿಲೆ ನಿಮಿತ್ತವಾಗಿ ಸಾಯ್ತಾರೆ. ಕೊನೆಗೆ ಅವನ ಮಗಳು ಮತ್ತು ಆ ಮಿಷನರಿ ಮಾತ್ರ ಅಲ್ಲಿ ಇರ್ತಾರೆ. ಅವನಿಗೆ ಬೇಸರ ಆಗ್ತದೆ. ಜನರು ಕೂಡ ಸುವಾರ್ತೆಯನ್ನು ಕೇಳ್ತಾ ಇಲ್ಲ, ಯಾರು ಯೇಸು ನಂಬ್ತಾ ಇಲ್ಲ. ನಾನು ನನ್ನ ದೇಶಕ್ಕೆ ಹೊರಟು ಹೋಗ್ತೇನೆ ಅಂತ ಹೇಳಿ ದೇಶಕ್ಕೆ ಹೊರಟು ಹೋಗ್ತಾನೆ. ಅವನು ತನ್ನ ಮಗಳೊಂದಿಗೆ ಹೊರಟು ಹೋಗ್ತಾನೆ. ಅಲ್ಲಿ ತನ್ನ ಹಿಂದಿನ ಕೆಲಸವನ್ನು ಆತನು ಮಾಡ್ತಾನೆ. ಮತ್ತೊಂದು ಮದುವೆ ಆಗ್ತಾನೆ. ಪತ್ಯ ಕುಡಿಕತನದ ಚಟಕ್ಕೆ ಒಳಗಾಗ್ತಾನೆ ಆ ಮಿಷನರಿ. ಕೊನೆಗೆ ಮಗಳು ದೊಡ್ಡದಾಗ್ತಾಳೆ. ಒಂದು ಕೆಲವು ವರ್ಷ ನಂತರ ಆ ಮಗಳ ಮನೆಗೆ ಒಂದು ಪೇಪರ್ ಬರ್ತದೆ, ಪತ್ರಿಕೆ ಬರ್ತದೆ. ಆ ಪತ್ರಿಕೆ ನೋಡುವಾಗ ಪತ್ರಿಕೆಯಲ್ಲಿ ದೊಡ್ಡದಾದಂಥ ಒಂದು ಚಿತ್ರಣ ಇತ್ತು, ಮತ್ತೊಂದು ಚರ್ಚ್ ಇತ್ತು. ಈ ಚಿತ್ರ ನೋಡಿ ಅವಳು ಅನಿಸ್ತಾಳೆ, ಇದು ನಾನು ಹೋದಂತ ಸ್ಥಳ, ನಾವು ಒಂದು ಸಮಯದಲ್ಲಿ ಈ ಸ್ಥಳದಲ್ಲಿ ಇದ್ದೆವು, ಇದು ಯಾವುದು ಎಂಬುದಾಗಿ ಇಡೀ ಆರ್ಟಿಕಲ್ ಓದ್ತಾಳಂತ. ಓದುವಾಗ ಗೊತ್ತಾಗ್ತದೆ, ತಾವು ಮೊದಲು ನನ್ನ ತಂದೆ ಅಲ್ಲಿ ಸೇವೆ ಮಾಡಿದಂತ ಈ ಸ್ಥಳ ಎಂಬುದಾಗಿ. ಅಲ್ಲಿಗೆ ಹೋಗ್ತಾಳೆ ಅವಳು. ಅಲ್ಲಿ ನೋಡುವಾಗ ದೊಡ್ಡ ಚರ್ಚ್ ಆಗಿದೆ. ಆ ಚರ್ಚಿನ ಒಳಗೆ ಹೋಗ್ತಾಳೆ. ಒಳಗೆ ಹೋದಾಗ ಅವಳ ತಂದೆಯ ಫೋಟೋ ಅಲ್ಲಿ ಹಾಕಿದ್ದಾರೆ, ತಾಯಿಯ ಫೋಟೋ ಇತ್ತು. ಕೊನೆಗೆ ಇಲ್ಲಿ ಯಾರು ಸುವಾರ್ತೆ ಸಾರಿದೆ ಎಂಬುದಾಗಿ ನೋಡುವಾಗ ಅವರ ಮನೆಗೆ ಕೆಲಸಕ್ಕೆ ಬಂದಂತ ಚಿಕ್ಕ ಬಾಲಕ ಆತ ದೊಡ್ಡದಾಗಿದ್ದಾನೆ. ಅವನು ಸುವಾರ್ತೆ ಸಾರಿದ್ರಿಂದ ಅಲ್ಲಿ ಒಂದು ದೊಡ್ಡ ಚರ್ಚ್ ಆಗಿದೆ. ಅದನ್ನು ಮಗಳು ಹೋಗಿ ತನ್ನ ತಂದೆಗೆ ತಿಳಿಸ್ತಾಳೆ. ತಂದೆ ಕುಡಿದ ಚಟದಲ್ಲಿದ್ದಾನೆ, ಹಳೇ ಜಾಲಿಯಲ್ಲಿದ್ದಾನೆ. ಆ ತಂದೆ ಕೇಳಿ ಶಾಕ್ ಆಗ್ತಾನೆ. ನಾನು ಇನ್ನು ಮುಂದೆ ಎಲ್ಲವನ್ನು ಬಿಡ್ತೀನಿ ಅಂತ ಹೇಳಿ ಬಿಟ್ಟು ಆತನು ಮತ್ತೆ ಅದೇ ದೇಶಕ್ಕೆ ಹೋಗಿ ತನ್ನ ಸೇವೆಯನ್ನು ಮಾಡ್ತಾನಂತೆ. ಬೇರೆ ನಾವು ಯೇಸುವನ್ನು ಮರೆತರೂ ಕೂಡ ಯೇಸು ನಮ್ಮನ್ನು ಮರೆಯುವುದಿಲ್ಲ. ಆ ಮಿಷನರಿ ಯೇಸುವನ್ನು ಮರೆತರೂ ಅವನ ಸೇವೆಯನ್ನು ಯೇಸು ಸ್ವಾಮಿ ಮರೀಲಿಲ್ಲ. ಆದ್ರಿಂದ ಯೇಸು ಅಲ್ಲಿ ದೊಡ್ಡದಾದಂತ ಒಂದು ಅದ್ಭುತ ಮಾಡ್ತಾನೆ. ನಮ್ಮ ಜೀವನದಲ್ಲಿ ಕೂಡ ನಾವು ಯೇಸುವನ್ನು ಮರಿತೇವೆ, ದ್ರೋಹ ಮಾಡ್ತೇವೆ ಯೇಸುವಿಗೆ. ಆದ್ರೆ ಯೇಸು ನಮ್ಮನ್ನು ಪ್ರೀತಿಸ್ತಾನೆ. ನಂಬಿಕೆ ನಮ್ಮಲ್ಲಿರ್ಲಿ. ಆಮೇಲೆ ತಲೆಯನ್ನು ಬಾಗಿಸಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಯೂದನು ನಿನಗೆ ದ್ರೋಹ ಮಾಡಿದ, ಆದ್ರೂ ನೀನು ಯೂದನನ್ನು ಪ್ರೀತಿಸಿದಿ. ಒಂದು ದಿನವೂ ಗದರಿಸಲಿಲ್ಲ, ಬೈಲಿಲ್ಲ. ದೇವರೇ, ನೀನು ಮಾಡಿದಂತ ಎಲ್ಲ ಪ್ರೀತಿಯ ಕಾರ್ಯಕ್ಕಾಗಿ ಸ್ತೋತ್ರ ಹೇಳ್ತೇನೆ. ನಮ್ಮ ಜೀವನದಲ್ಲೂ ಕೂಡ ಅನೇಕ ಸಲ ನಾವು ನಿನಗೆ ದ್ರೋಹ ಮಾಡ್ತೇವೆ ಸ್ವಾಮಿ, ಮರಿತೇವೆ. ಆದ್ರೆ ನೀನು ನಮ್ಮ ಪ್ರೀತಿಸ್ತಾ ಬಂದಿದ್ದಿ, ಪ್ರೀತಿಸುವ ದೇವರಾಗಿದ್ದಿ. ಆ ನಂಬಿಕೆಯಿಂದ ನಿನ್ನ ಶಿಲುಬೆಡೆಗೆ ಬರುವಂತೆ ನಮ್ಮ ನಡೆಸು, ಬಲಪಡಿಸಿ ಎಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇಲೆ. ಎಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು.